ಕನಕಪುರ ತಾಲೂಕು ಕಚೇರಿಯಲ್ಲಿ ಸರ್ಕಾರದ ಗ್ಯಾರಂಟಿ ಅನುಷ್ಠಾನ ಕಮಿಟಿಯ ತಾಲೂಕು ಕಚೇರಿಯನ್ನು ತೆರೆಯಲಾಯಿತು. ದಿನಾಂಕ 19/9/2024 ಗುರುವಾರ ಮಾಜಿ ಸಂಸದರಾದ ಡಿ.ಕೆ. ಸುರೇಶ್ ರವರು ಕಚೇರಿಯನ್ನು ಉದ್ಘಾಟನೆ ಮಾಡಿದರು. ಸರ್ಕಾರದ ಗ್ಯಾರಂಟಿ ಯೋಜನೆಗಳು ರಾಜ್ಯದ ಕಟ್ಟಕಡೆಯ ವ್ಯಕ್ತಿಗೂ ತಲುಪುವಂತೆ ಮಾಡುವ ನಿಟ್ಟಿನಿಂದ ಜಿಲ್ಲೆ ತಾಲೂಕು ಮಟ್ಟದಲ್ಲಿ ಕಚೇರಿಯನ್ನು ತೆರೆಯಲಾಗಿದೆ ಎಂದು ಕನಕಪುರ ತಾಲೂಕು ಗ್ಯಾರಂಟಿ ಅನುಷ್ಠಾನ ಕಮಿಟಿಯ ಅಧ್ಯಕ್ಷರಾದ ಕೆ.ಎನ್. ದಿಲೀಪ್ ತಿಳಿಸಿದರು. ಈ ಸಂದರ್ಭದಲ್ಲಿ ರಾಮನಗರ ಶಾಸಕರಾದ ಇಕ್ಬಾಲ್ ಹುಸೇನ್, ಎಂಎಲ್ಸಿ ರವಿ, ಜಿಲ್ಲಾ ಕಮಿಟಿ ಅಧ್ಯಕ್ಷರಾದ ರಾಜು, ಕೋಡಿಹಳ್ಳಿ ಅಶೋಕ್, ಪುರುಷೋತ್ತಮ್, ರೋಹಿಣಿ ಪ್ರಿಯಾ, ಆಶಾ, ಸುಕನ್ಯಾ ರಂಗಸ್ವಾಮಿ, ನಗರಸಭಾ ಅಧ್ಯಕ್ಷರಾದ ಲಕ್ಷ್ಮೀ ದೇವಮ್ಮ ಮತ್ತು ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು. ನಮ್ಮದು ರೂಮು ಆ ಕಡೆ ಪಕ್ಕದ್ದು. ಎಲ್ಲರೂ ಸೇರಿ ಮೀಟಿಂಗ್ ಮಾಡಿ ರೆಗ್ಯುಲರಾಗೆ ಪಂಚಾಯಿತಿಗಳಿಗೆ ಹೋಗಿ ಹಳ್ಳಿಗಳಿಗೆ ಹೋಗಿ ಎಲ್ಲ ಕೃಷಿಕರನ್ನ ಬೇರೆ ಬೇರೆಯವನ್ನೆಲ್ಲ ಭೇಟಿ ಮಾಡಿ ಕಷ್ಟ ಸುಖ ಏನು ಅಂತೇಳಿ ಈಗಿಂದ ಅನುಕೂಲ ಆಗ್ತಾ ಇದೆಯಾ ಇವಾಗ ತಿಳ್ಕೊಂಡು ಅದಕ್ಕೇನಾರ ಸಲಹೆಗಳಿದ್ದರೆ ಜಿಲ್ಲಾಧ್ಯಕ್ಷರಿಗೆ ಸರ್ಕಾರಕ್ಕೆ ನೀವು ತಿಳಿಸ್ಬೇಕು, ಏನೇನು ಮಾಡಬೇಕು ಅಂತ ಹೇಳ್ತೀನಿ. ನನಗೆ ಬಂದಾಗ ಎಲ್ಲರೂ ನೆನ್ಪು ಮಾಡಿ ಕಾರ್ಯಗಳು ಇಡೀ ರಾಜ್ಯಕ್ಕೆ ಅನ್ವಯಿಸಬೇಕು, ಮಾದರಿ ಆಗ್ತದೆ. ನೀವು ಮಾಡೋ ರೀತಿ ಇಡೀ ರಾಜ್ಯ ನಿಮ್ಮನ್ನು ಫಾಲೋ ಅಪ್ ಮಾಡಬೇಕು. ಆ ಥರ ನೀವು ಸೋಷಿಯಲ್ ಮೀಡಿಯಾದಲ್ಲಿ, ಲೋಕಲಲ್ಲಿ, ಗ್ರೌಂಡಲ್ಲಿ ಕೆಲಸ ಮಾಡಬೇಕು. ಈ ಕಡೆ
ಯಾವುದು ಸಿಗ್ತಾರೆ ನೋಡಿ ಎಲ್ಲ ಕಡೆ ಕಳಿಸ್ತಾರೆ ಬಿಡು ನಮ್ಮ ಜನ ಕಳಿಸ್ತಾರೆ ಬಿಡಿ ಗಿರಿ ಇಲ್ಲಿ ನೋಡಿ ಗುರು ಅದೋಣ ದೂರದಿಂದ ತೆಗೀರಪ್ಪ ಇನ್ನೂ ತೆಗೀರಿ ಕಾಂಗ್ರೆಸ್ ಸರ್ಕಾರದ ಯಶಸ್ವಿಯಾಗಿ ನಡೀತಾ ಇರ್ತಕ್ಕಂಥ ಈ 5 ಗ್ಯಾರಂಟಿ ಯೋಜನೆಗಳು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು KPC ಅಧ್ಯಕ್ಷರಾದಂಥ DK ಶಿವಕುಮಾರ್ ಸಾಹೇಬರು ಏನು ಈ ಪಂಚ ಗ್ಯಾರಂಟಿಯನ್ನು ಕೊಟ್ಟರು ಯಶಸ್ವಿಯಾಗಿ ಜನಗಳಿಗೆ ಏನು ತಲುಪ್ತಾ ಇದೆಯೋ ಅದು ಭಾಳ ಖುಷಿ ಆಗ್ತಾ ಇದೆ ನಮಗೂ ಕೇಳೋಕ್ಕೆ. ನಾವು ಪಂಚಾಯತಿಗಳು ಹೋದಂಥ ಸಂದರ್ಭದಲ್ಲಿ ಭಾಳ ಖುಷಿ ಆಗ್ತಾ ಇದೆ. ಅವ್ರು ಮಹಿಳೆಯರಿರ್ಬೋದು, ಬಸ್ಸಲ್ಲಿ ಓಡಾಡ್ತಕ್ಕಂಥದ್ದು ಇದ್ರ ಜೊತೇಲಿ ಇನ್ನು ಕೆಲವರು ಅವಕಾಶ ವಂಚಿತರಾಗಿದ್ದಾರೆ. ನಮ್ಮಂಥ ಏನು ಸರ್ಕಾರ ನಮ್ಮಂಥವ್ರನ್ನ ನೇಮಿಸಿದೆ, ನಾವು ಪಂಚಾಯತಿ ಮಟ್ಟಕ್ಕೆ ಹೋಗಿ ಯಾರು ಅವಕಾಶ ವಂಚಿತರಾಗಿದ್ದಾರೋ ನಿಜವಾಗ್ಲೂ ಅವ್ರಿಗೆ ಸಿಗಬೇಕು ಅಂಥವ್ರಿಗೆಲ್ಲ ಈ ಕರ್ನಾಟಕ ಸರ್ಕಾರದ ಗ್ಯಾರಂಟಿಗಳನ್ನ ತಲುಪಿಸೋ ಕೆಲಸ ನಾವು ಮಾಡ್ತೀವಿ. ಸಾಕಷ್ಟು ಜನಕ್ಕೆ ನಮಗೆ ನನ್ನ ವೈಯಕ್ತಿಕವಾಗಿ ನಾನು ಆಲ್ರೆಡಿ ಡಿಸ್ಟಿಕ್ ಗ್ಯಾರಂಟಿ ಕಮಿಟಿ ಮೀಟಿಂಗು ಅಟೆಂಡ್ ಮಾಡಿದ್ದೀನಿ. ಕನಕಪುರ ತಾಲೂಕು ಗ್ಯಾರಂಟಿ ಇದು ಏನೇನಿದೆ ಎಲ್ಲ 96% ತಲುಪಿದ ಅಂತಿರೋದು ಏನಂದರೆ ಒಂದು ಮನೆಯಲ್ಲಿ ಇಬ್ಬರಿಗೆಲ್ಲ ಕೊಡೋಕ್ಕಾಗಲ್ಲ. ಒಂದು ಮನೆಯಲ್ಲಿ ಕರ್ನಾಟಕದ ಯೋಜನೆ ಒಬ್ಬರಿಗೆ ಕೊಡೋದು. ಇನ್ನು ಕೆಲವುದು KYC ಡಾಕ್ಯುಮೆಂಟ್ಸಿಂದ 3-4% ಮಾತ್ರ. ಈಗ ಅಪ್ಲಿಕೇಶನ್ ಕೊಟ್ಟಿರೋರು ಬೇಕಾದ್ರೆ ತರಿಸ್ಕೊಡ್ತೀನಿ. ಒಂದು 3-4% ಮಾತ್ರ ಪೆಂಡಿಂಗ್ ಇದೆ. ಅದು ಪೆಂಡಿಂಗ್ ಇರ್ತದಂಥದ್ದು ಕೂಡ ಯಶಸ್ವಿಯಾಗಿ ಅದನ್ನು ಕ್ಲಿಯರ್ ಮಾಡ್ಸೋಕ್ಕೆ ಇಲ್ಲಿ ಆಫೀಸಲ್ಲಿ ಯಾರೇ ಸಮಸ್ಯೆ ಇದ್ದಂಥ ಅಂಥವ್ರೇನೋ ಇದ್ದರೆ ಇಲ್ಲಿ ಆಫೀಸಲ್ಲೇ ಬಂದು ಅವರು ಕಂಪ್ಲೇಂಟ್ ಕೊಟ್ಟರೆ ಇಮಿಡಿಯೇಟಾಗಿ ಅದನ್ನು ಪೂರ್ಣಗೊಳಿಸುವಂಥ ಕಾರ್ಯ ಮಾಡ್ತೀವಿ. ಅದ್ರ ಜೊತೆಗೆ ನೀವು ಕೇಳೋಕ್ಕೆ ಬಂದರೆ ನಾನೇ ಹೇಳ್ತೀನಿ, 2 ತಿಂಗಳದ್ದು ಪೆಂಡಿಂಗ್ ಇತ್ತು. ಆ 2 ತಿಂಗಳದ್ದು ಇನ್ನು 2-3 ದಿನದಲ್ಲೇ 2 ತಿಂಗಳದ್ದು ಒಂದೇ ಸಲ ಹಾಕ್ತಾರೆ. ಏನಿಲ್ಲ, ಈಗ ಆಲ್ರೆಡಿ 16-17 ತಿಂಗಳಾಗಿದೆ. 17 ತಿಂಗಳು ಏನು ಯಶಸ್ವಿಯಾಗಿ ನಮ್ಮ ಗ್ಯಾರಂಟಿ ಯೋಜನೆ ಪ್ರತಿಯೊಬ್ಬರಿಗೂ ತಲುಪ್ತಾ ಇದೆ. ಇದೇ ನಮಗೆ ಒಂದು ಅದೃಷ್ಟ. 76,000 ಜನ ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದಾರೆ. ಅಂದರೆ ವಂಚಿತರು ಈಗ ಅಪ್ಲಿಕೇಶನ್ ಹಾಕಿ ಪೆಂಡಿಂಗ್ ಇರ್ತಕ್ಕಂಥವ್ರು ಬರೀ 3,200 ಚಿಲ್ಲರೆ ಅಷ್ಟೇ. ಆ 3,200 ಚಿಲ್ಲರೆ ಅಷ್ಟು ಫಲಾನುಭವಿಗಳು ಅಂತಲ್ಲ, ಅವ್ರಿಗೆ ಡಾಕ್ಯುಮೆಂಟ್ಸು ತಪ್ಪಿರ್ತದೆ, ಮಾಹಿತಿ ಇರ್ತದೆ, ಏನೋ ಸಣ್ಣ ಪುಟ್ಟ ಸಮಸ್ಯೆ ಇದೆ. ಅರ್ಹ ಫಲಾನುಭವಿಗಳು ಏನಿದ್ದಾರೆ ಅವ್ರಿಗೆ 100% ತಲುಪಿಸೋಂಥ ಕಾರ್ಯ ನಾವು ಮಾಡ್ತೀವಿ. 5 ವರ್ಷವಾಗಿ ಮುಖ್ಯಮಂತ್ರಿಗಳು ಮತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳು ಮತ್ತು KPC ಅಧ್ಯಕ್ಷರು ಘಂಟಾಘೋಷವಾಗಿ ಹೇಳಿದ್ದಾರೆ. ಯಾರು 1000 ಹೇಳಿದ್ರು ಸರಿಯೇ, ಈ ಪಂಚ ಗ್ಯಾರಂಟಿ ಏನಿದೆ ಈಗೂ ಮುಂದುವರಿಯುತ್ತದೆ. 5 ವರ್ಷ ಆದ ನಂತರ ಮತ್ತೆ ನಮ್ಮ ಸರ್ಕಾರನೇ 100% 100ಕ್ಕೆ 100 ಭಾಗ ಬರೋದು ಗ್ಯಾರಂಟಿ ಆಗೂ ಕೂಡ ಇದು ಮುಂದುವರಿತಾ ಇದೆ. ಬಡವ್ರಿಗೆ ತಲುಪುವಂಥದ್ದು ಯಾವುದೇ ಕಾರಣಕ್ಕೂ ತೊಂದರೆ ಆಗೋದಿಲ್ಲ. ಯಾವಾಗಲೂ ಆರೋಪ ಮಾಡೋದೇ ಅವ್ರ ಕೆಲಸ. ಅವ್ರು ಆರೋಪ ಮಾಡೋಂಥ ಸಂದರ್ಭದಲ್ಲಿ ಅದು ಮಾಡಿ ತೋರಿಸ್ತೀವಿ. ಆಮೇಲೆ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಸರ್ಕಾರದ ಎಲ್ಲ ಕೂಡ ಅದನ್ನು ಉತ್ತಮವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಜನಗಳು ತಲುಪ್ತಾ ಇದೆ ಮತ್ತು ಅಭಿವೃದ್ಧಿ ಕಾರ್ಯಗಳು ಭಾಳ ಚೆನ್ನಾಗಿ ಆಗ್ತಾ ಇದೆ. ಈ ಪ್ರಾರಂಭಗಳು ಮಾತ್ರ ಬಾಕಿ ಇದೆ. 2 ತಿಂಗಳದು ಇನ್ನು 2-3 ದಿನದಲ್ಲಿ ಅದು ಕೂಡ ಆಗುತ್ತೆ. ಯಾವುದು ಬಾಕಿ ಇಲ್ಲ. ಬೇಕಾದ್ರೆ ಮಾಹಿತಿ ಬೇಕು ಅಂದರೆ ಬರೋ ವಾರದಲ್ಲೇ ಒಂದು ಮೀಟಿಂಗ್ ಕರಿತಾ ಇದ್ದೀನಿ. ಮೀಟಿಂಗು ಪತ್ರಕರ್ತರನ್ನು ಕರಿತೀನಿ, ಸಂಪೂರ್ಣ ಮಾಹಿತಿನ ಕೊಡ್ತೀನಿ. ಇದರಲ್ಲಿ ಏನಂದರೆ 5 ಯೋಜನೆಗಳಲ್ಲಿ 4 ಯೋಜನೆಗಳು ಭಾಳ ಚೆನ್ನಾಗಿ ನೋಂದಣಿ ಎಲ್ಲರಿಗೂ ತಲುಪ್ತಾ ಇದೆ. ಈ ಯುವ ನಿಧಿ ಅನ್ನೋದು ಮಾತ್ರ ಜನ ನೋಂದಣಿ ಎಷ್ಟು ಮಾಡ್ಕೊಂಡ್ರೆ ಅಷ್ಟು ನೋಂದಣಿ ಮಾಡ್ಕೋತಾ ಇಲ್ಲ. ನೋಂದಣಿ ಮಾಡ್ತಕ್ಕಂಥವ್ರು ಎಲ್ಲರಿಗೂ ಅರ್ಹ ಫಲಾನು ಎಲ್ಲರಿಗೂ ತಲುಪ್ತಾ ಇದೆ. ಧನ್ಯವಾದಗಳು. ಇದ್ರ ಜೊತೆಗೆ ಪತ್ರಕರ್ತರು ಕೂಡ ಇದ್ರ ಜೊತೆ ನಮ್ಮ ಜೊತೆಗೆ ಈ ಗ್ಯಾರಂಟಿ ಯೋಜನೆಗಳ ಜನಗಳು ತಲುಪಿಸಿ ತಾವು ಕೈಗೂಡಿಸ್ಬೇಕು ಅಂತ ದಯಮಾಡಿ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ.